ಇದು ಪಕ್ಷದ ಸಂಘಟನೆ ಮತ್ತು ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ವಿಚಾರದಲ್ಲಿ ಶಾಸಕರ ಹಂಚಿಕೆ ಮತ್ತು ಶಾಸಕರ ಪ್ರಯತ್ನದಿಂದ ನಡಿಬೇಕಾಗಿದ್ದಂತ ಕೆಲಸಗಳಲ್ಲಿ ಯಾವ್ಯಾವ ಇಲಾಖೆಯಿಂದ ಅವ್ರಿಗೆ ಸ್ಪಂದನೆ ಸಿಗ್ತಾ ಇದೆ ಇಲ್ಲ ಅನ್ನೋ ವಿಚಾರ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಸರ್ಕಾರದ 5 ಗ್ಯಾರಂಟಿಗಳು ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಇಲ್ವೋ ಅದರ ಮಾಹಿತಿ ಏನಿದೆ, ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ. ನಾನು ಈಗಾಗಲೇ ಹೇಳಿದ್ದೇನೆ, ಸರ್ಕಾರದ ಆರ್ಥಿಕ ವ್ಯವಸ್ಥೆ ಪ್ರತಿ 3 ತಿಂಗಳಿಗೆ ಹಣ ಬಿಡುಗಡೆ ಆಗೋದ್ರಿಂದ ಜನರಿಗೆ ಪ್ರತಿ ತಿಂಗಳು ಹಣನ ಕಳಿಸುವಂತದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಏನಾದ್ರೂ ಒಂದು ಮಾಡಿ ಪ್ರತಿ ತಿಂಗಳು ಆ ಫಲಾನುಭವಿಗಳಿಗೆ ಅವರ ಖಾತೆಗೆ ಜಮಾ ಆಗುವಂತದ್ದು ಆಗ್ಬೇಕು. ಯಾಕಂದ್ರೆ ನಾವು ಕೊಟ್ಟಿರುವಂತ ಕಾರ್ಯಕ್ರಮ ಜನರ ಒಳಿತಿಗಾಗಿ ಅವ್ರಿಗೆ ಪ್ರತಿ ತಿಂಗಳು ಸೇರುವಂತದ್ದು ಆಗ್ಬೇಕು ಅನ್ನೋದನ್ನ ಸಲಹೆಗಳನ್ನ ಕೊಟ್ಟಿದ್ದೇನೆ. ಜೊತೆಗೆ ಇವತ್ತು ಕರ್ನಾಟಕವನ್ನ ಯಾವ ರೀತಿ ನಾವೊಂದು ಮಾದರಿ ರಾಜ್ಯವಾಗಿ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ನಮ್ಮಲ್ಲಿ ಇದ್ದಂತಹ ಕೆಲವು ಸಲಹೆಗಳನ್ನ ನಾವು ಕೊಟ್ಟಿದ್ದೇವೆ. ಮೈಸೂರು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡುವಂತದಕ್ಕೆ ಡಿ ದೇವರಾಜರ್ಸ್ ಶೈಕ್ಷಣಿಕ ಮತ್ತು ರಾಜಕೀಯ ದತ್ತಿ ಇದರ ಹೆಸರಿಗಿರುವಂತಹ ಜಾಗವನ್ನ ನಾವು ಈಗಾಗಲೇ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹೊಸ ಕಟ್ಟಡ ಕಟ್ಟುವಂತ ವಿಚಾರದಲ್ಲಿ ನನಗೆ ಕೊಟ್ಟಂತಹ ಜವಾಬ್ದಾರಿ ವಿಚಾರದಲ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೇನೆ. ವಿನ್ಯಾಸ ನಕ್ಷೆಯನ್ನು ನಾನು ಈಗಾಗಲೇ ಸಿದ್ಧಪಡಿಸಿ ಅವ್ರ ಹತ್ರ ಚರ್ಚೆ ಕೂಡ ನಾನು ಮಾಡಿದ್ದೇನೆ. ಸೊ ಅದನ್ನ ಯಾವ ರೀತಿ ಕಾರ್ಯಗತಕ್ಕೆ ತರಬೇಕು ಅನ್ನೋದನ್ನ ಮಾತಾಡಿದ್ದೇವೆ. ಅದಕ್ಕಿಂತ ಹೊರತಾಗಿ ಬೇರೆ ಯಾವ ವಿಚಾರನೂ ಇಲ್ಲ. ಈಗ ಅನುದಾನದ್ದು ನಿಮ್ಮ ಕ್ಷೇತ್ರದ ಸಮಸ್ಯೆಗಳು ಅನುದಾನಗಳೆಲ್ಲವೂ ತೃಪ್ತಿ ಇದೆ ಸರ್. ಯಾರ ಸಚಿವರ ವಿರುದ್ಧ ಅಸಮಾಧಾನ ಇಲ್ಲ ನಿಮಗೆ? ನೋಡಿ, ಸಮಾಧಾನ ಅಥವಾ ಅಸಮಾಧಾನ ಅಲ್ಲ, ರಾಜಕೀಯವಾಗಿ ನಾವು ತಗೊಂಡಿರುವಂತಹ ತೀರ್ಮಾನಗಳಿಂದ ಜನರ ಆಶೀರ್ವಾದ ನಮ್ಗಿರೋದ್ರಿಂದ ಆ ಕೆಲಸಗಳನ್ನ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮಾಡಿದ್ರಲ್ಲಿ ಬಹುತೇಕ ನನಗೆ ಯಶಸ್ಸನ್ನ ಸಿಕ್ಕಿದೆ. ಇನ್ ಕೆಲವೊಂದು ಆಗ್ಬೇಕಾಗಿರುವಂತದ್ದು ಕ್ರಮೇಣ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಇಲ್ಲ. ಆ ವಿಚಾರಗಳು ಯಾವುದು ಚರ್ಚೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಶಾಸಕರು ಜೊತೆ ಕೂಡಿದಾಗ ನಾವು ತೀರ್ಮಾನ ಅಂತದ್ದೇನೋ ಇದ್ದಾಗ ನಾವು ಮಾತಾಡ್ತೇವೆ. ಇಲ್ಲಿ ಸರ್ಕಾರದಲ್ಲಿ ಬದಲಾವಣೆ ತರುವಂತದ್ದು, ಸಚಿವ ಸ್ಥಾನ ಆಕಾಂಕ್ಷಿಗಳು, ಇದೆಲ್ಲ ಯಾವುದು ಚರ್ಚೆ ಆಗಿಲ್ಲ. ಆ ವಿಚಾರ ನಾವು ವರಿಷ್ಠರ ಹತ್ರನೇ ಮಾತಾಡ್ತೀವಿ. ಇವತ್ತು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಸಂಘಟನೆ ಮತ್ತು ಕರ್ನಾಟಕದ ಸರ್ಕಾರ ತರುವಂತದ್ರಲ್ಲಿ ಬಹಳ ಅವರ ಪ್ರಯತ್ನ ಇದ್ದಿದ್ರಿಂದ ಸರ್ಕಾರ ನಡೀತಾ ಇರುವಂತಹ ರೀತಿ 2 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅನ್ನೋದನ್ನ ಕೇಳಿದ್ದಾರೆ. ಅದಕ್ಕೆ ನಾವು ನಮ್ಮಲ್ಲಿ ಇದ್ದಂತಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಅವರ ಜೊತೆ ಹಂಚಿಕೊಂಡಿದ್ದೇನೆ. ಸಂಬಂಧಪಟ್ಟವರಿಗೆ ಮಾತಾಡಿ ಇದನ್ನ ಮಾಡಿಸ್ತೇನೆ ಅನ್ನೋ ಮಾತನ್ನು ಸಚಿವರ ಕಾರ್ಯವೈಖರಿ ಇದೆಯಲ್ಲ, ಸರ್ಕಾರದ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಜನರಿಗೆ ಏನ್ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಅನ್ನೋದು ಹೆಲ್ಪ್ ಆಗುತ್ತೆ. ಹಾಗೆ ಸಚಿವರ ಕಾರ್ಯವೈಖರಿನೂ ಸಹ ಅಸೆಸ್ ಮಾಡುವಂತ ವಿಧಾನ ಇದಾಗಿಲ್ಲ ಸರ್. ಇಲ್ಲ, ಈಗಾಗಲೇ ನಾವು ಯಾವ್ಯಾವ ಇಲಾಖೆನಲ್ಲಿ ಪೆಂಡೆನ್ಸಿ ಜಾಸ್ತಿ ಇದೆ ಅನ್ನೋದನ್ನ ಮಾತಾಡಿದ್ವಿ. ಅದು ಅರ್ಥ ಮಾಡ್ಕೊಂಡು ಎಲ್ಲರ ವಿಚಾರಗಳನ್ನ ಕೂಡಿಕರಿಸಿ ಅವ್ರು ಏನ್ ತೀರ್ಮಾನ ತಗೋತಾರೆ ನಂತರ ಅದು. ಆದ್ರೆ ನನಗೆ ಯಾವುದೇ ರೀತಿಯಲ್ಲಿ ನಾನು ಅಸಮಾಧಾನ ಆಗಿರ್ಲಿ ಅಥವಾ ಖುಷಿ ಆಗಿರ್ಲಿ ಅದನ್ನ ವ್ಯಕ್ತಪಡಿಸಕ್ಕಲ್ಲ. ನನ್ನ ಕೆಲಸ ನಾನು ಮಾಡ್ತೇನೆ. ನಾನು ಯಾರ ಮುಂದೆನೂ ಕೇಳಿ ಪಡೆಯ ಅಧಿಕಾರ ಪಡ್ಕೊಳ್ಳಲ್ಲ. ಬಂದಾಗ ನಿರ್ವಹಣೆ ಮಾಡುವಂತದಕ್ಕೆ ನನ್ನಲ್ಲಿರುವಂತಹ ಶಕ್ತಿನ ನಾನು ತೋರಿಸ್ತೀನಿ. ಗ್ಯಾರಂಟಿಗಳ ವಿಚಾರ ನೀವು ಹೇಳಿದ್ರಿ, ತಿಂಗಳ ಆಗ್ಬೇಕು. ಈ ಸಲಹೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳ್ಬೋದಾಗಿದೆ, ಯಾಕಂದ್ರೆ ಅವರೇ ಜವಾಬ್ದಾರಿ. ನೋಡಿ, ಇದನ್ನ CLP ಸಭೆಗಳಲ್ಲೂ ನಾವು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲೂ ಮಾತಾಡಿದ್ದೇವೆ. ಇದರಲ್ಲಿ ಏನಾಗುತ್ತೆ, ಸರ್ಕಾರ ಪ್ರತಿ 3 ತಿಂಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡುವಂತದ್ದು,
ಈ 5 ಗ್ಯಾರಂಟಿಗಳಿಗೆ ಪ್ರತಿ ತಿಂಗಳು ಬಿಡುಗಡೆ ಮಾಡುವಂತಹ ಪ್ರಸ್ತಾವನೆ ನಾವು ಈ ಹಿಂದೆಯೂ ಕೂಡ ಸಲಹೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ರಾಜ್ಯದ ಉಸ್ತುವಾರಿಗಳಿಗೆ ಇದನ್ನ ಹೇಳಿದ್ದೇನೆ. ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ. ಆದ್ರೆ ಸಮಯಕ್ಕೆ ತಲುಪದೇ ಇರೋದ್ರಿಂದ ನಾವು ಕೊಟ್ಟನು ಅದರಿಂದ ನಮ್ಗೆ ಸಿಗ್ಬೇಕಾಗಿರುವಂತ ಅದರಿಂದ ಏನು ಒಂದು ಶಕ್ತಿ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಹೇಳಿದ್ದೆ. ಗ್ಯಾರಂಟಿ ವಿಚಾರದಲ್ಲಿ ಪರಾಮರ್ಶೆ ಏನಾದ್ರು ಮಾಡೋ ಪ್ಲಾನ್ ಇದೆಯಾ ಅಂತ? ಇದನ್ನ ನಾವು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸುವಂತಹದ್ದು ಅಥವಾ ಅದಕ್ಕೆ ಮಾರ್ಪಾಡು ಮಾಡುವಂತಹದ್ದು ಯಾವುದೇ ಚಿಂತನೆ ನಮ್ಗಿಲ್ಲ. ಇನ್ನು ಹೊರತಾಗಿ ನಾನು ಬಿಟ್ಟೋಗಿರುವಂತಹ ಅನೇಕ ಫಲಾನುಭವಿಗಳಿಗೆ ಸೇರಿಸುವಂತದಕ್ಕೆ ಒಂದು ಆಯಾಮ ಮಾಡಬೇಕು. ನಾವು ಗ್ಯಾರಂಟಿ ಕಮಿಟಿಗಳನ್ನ ಏನ್ ಮಾಡಿದ್ವಿ, ಅವ್ರ ಹತ್ರ ದೂರ ಬರುವಂತಹ ವಿಚಾರಗಳಿಗೆ ನಾವು ಏನಾದ್ರೂ ಒಂದು ಮೆಕ್ಯಾನಿಸಮ್ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೇನೆ. ಅದನ್ನೇ ನಾನು ಸಲಹೆ ಕೊಟ್ಟಿದ್ದೇನೆ. ಇದರ ಜೊತೆಗೆ ನಮಗೆ ಒಂದು ವಿಷನ್ ಡಾಕ್ಯುಮೆಂಟ್ ಫಾರ್ ಕರ್ನಾಟಕ, ಜಿಲ್ಲಾವಾರು ಪ್ರವಾಸೋದ್ಯಮ, ಶಿಕ್ಷಣ, ಕೈಗಾರಿಕೆ, ಕನೆಕ್ಟಿವಿಟಿ ಆಗಿರ್ಬೋದು ಮುಂತಾದ ವಿಚಾರಗಳಿಗೆ ಸಾರ್ವಜನಿಕ ವಲಯದಲ್ಲಿ ಯಾರು ಶಕ್ತಿಶಾಲಿಗಳಿರ್ತಾರೆ ಅಂತವ್ರನ್ನ ಅವರ ಕೈ ಜೋಡಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಒಂದು ಹೊಸ ಚಿಂತನೆ, ಹೊಸ ಆಯಾಮನ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ದೇನೆ. ಅದನ್ನ ಅವರು ಬಹಳ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದಾರೆ. ಕಾರ್ಯಗತ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಇಲ್ಲ, ನಾನು ಯಾರ ವಿಚಾರ ಮಾತಾಡ, ಯಾಕಂದ್ರೆ ನಾನು ಯಾವ ಸಚಿವರ ಹತ್ರ ನಾನು ಹೋಗಲ್ಲ. ಯಾಕಂದ್ರೆ ನನ್ನ ಕೆಲಸ ಏನಿದೆ ಸರ್ಕಾರದಿಂದ ಮಾಡಿಸ್ಕೊಳ್ಳುವಂತ ಪ್ರವೃತ್ತಿ ನನಗಿದೆ, ಮಾಡಿಸ್ಕೊಳ್ತಾರೆ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಪರಿಹರಿಸಬೇಕು. ಉಸ್ತುವಾರಿಗಳು ಬಂದು ನಿಮ್ಮ ಅಹವಾಲ ಕೇಳ್ತಾ ಇದ್ದಾರೆ ಅಂದ್ರೆ ಸಿಎಂ ಆಡಳಿತದ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ. ನೋಡಿ, ಒಂದು ವಿಚಾರ ನಾನು ಹೇಳ್ತೇನೆ. ಕೆಲವೊಂದು ವಿಚಾರಗಳನ್ನ ಆ ಸ್ಥಾನಕ್ಕಿಂತ ಎತ್ತರಕ್ಕೆ ನಾವು ಹೇಳ್ಬೇಕಾದ್ರೆ ನಮಗೆ ನಾವು ಹೇಳ್ಬೇಕಾಗಿರುವಂತ ಮುಕ್ತವಾದಂತಹ ವಿಚಾರಗಳನ್ನ ನಾನು ಮಂಡನೆ ಮಾಡಿದ್ದೇನೆ. ಇದೇ ವಿಚಾರಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಲಿಖಿತವಾಗಿ ಕೊಟ್ಟಿದ್ದೇನೆ. ಇದಾಗಿದೆ, ಕಾರ್ಯಗತ ಮಾಡುವಂತದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.